ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಹೊಲದಲ್ಲಿ ಯಾವ ರೀತಿಯಾಗಿ ಎಳಮವಾಸಿಯನ್ನು ಆಚರಣೆ ಮಾಡ್ತಾರೆ, ಯಾವ ರೀತಿಯಾಗಿ ಪೂಜನೆ ಮಾಡ್ತಾರೆ, ಯಾವ ರೀತಿಯಾಗಿ ಎಲ್ಲರೂ ಕೂತು ಊಟ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಎಳಮವಾಸಿಯನ್ನು ಯಾಕೆ ಆಚರಣೆ ಮಾಡ್ತಾರೆ, ಅದರಲ್ಲಿ ಬರುವ ಪ್ರಮುಖ ಮಹತ್ವ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಎಳಮವಾಸಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಎಳಮವಾಸ್ಯೆ ದಕ್ಷಿಣಾಯನದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನವಾಗಿದೆ. ಸೊ ಎಳ್ಳು ಬೆಳೆ ಬರುವ ದಿನ ಇದು ಅಮಾವಾಸ್ಯೆ. ಸೊ ಅದು ಆದ ಕಾರಣ ಎಳಮವಾಸ್ಯೆ ಅಂತ ಆಚರಣೆ ಮಾಡ್ತಾರೆ. ಭಾರತದಲ್ಲಿ, ಅದು ಎಕ್ಸ್ಪೆಷಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ರೈತರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ದಿನ ಕರ್ನಾಟಕದಲ್ಲಿ ಮಲೆನಾಡು, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆ ಪ್ರದೇಶಕ್ಕೆ ಅನುಗುಣವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಳ್ಳಮಾವಾಸ್ಯೆ ದಿನ ರೈತರು ಯಾಕೆ ಈ ಆಚರಣೆಯನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂದ್ರೆ, ರೈತರು ಅವರ ಜಮೀನಿನಲ್ಲಿ ಎಳ್ಳು ಹಾಗೂ ಬೆಲ್ಲವನ್ನು ಚಿಮ್ಮುತ್ತಾರೆ ಅಂತ ಅಂದ್ರೆ, ಇವುಗಳು ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಎರೆಹುಳುಗಳ ಆಹಾರವೆಂಬುದು ಅವರ ಅಭಿಪ್ರಾಯ. ಸೊ ಅವರ ಆ ಉದ್ದೇಶಕ್ಕಾಗಿ ಎಳ್ಳು ಮತ್ತು ಬೆಲ್ಲವನ್ನು ಹೊಲದ ತುಂಬಾ ಚಿಮ್ಮಲಾಗುತ್ತೆ. ಅವ್ರ ಹೊಲದಲ್ಲಿ ಬೆಳೆದ ಹಿಂಗಾರು ಪೈರುಗಳು ನಡುವೆ ಬನ್ನಿ ಮರವನ್ನು ಹುಡುಕಿ ಅದಕ್ಕೆ ಪೂಜೆ ಮಾಡಿ ಭೂಮಿ ತಾಯಿಗೆ ಚರಗ ಚೆಲ್ತಾರೆ. ಸೊ ಈ ಹಬ್ಬದ ವಿಶೇಷ ಅಂದ್ರೆ, ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಎಳ್ಳು ಬೆಲ್ಲ ಚೆಲ್ಲೋದೇ ಈ ಹಬ್ಬದ ವಿಶೇಷ. ಕೆಲವರು ಅಂದ್ರೆ ಒಬ್ಬೊಬ್ರು ಒಂದೊಂದ್ ಆಚರಣೆ ಮಾಡ್ತಾರೆ. ಅದರಲ್ಲಿ ಕೆಲವರು 5 ಕಲ್ಲುಗಳನ್ನಿಟ್ಟು ಪಾಂಡವ ರೀತಿ ಅವ್ರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಇದು ಎಳ್ಳಮವಾಸ್ಯೆ ಇವತ್ತೈತೆ ಅಂದ್ರೆ, ಹಿಂದಿನ 3-4 ದಿನನೇ ಎಳ್ಳಮವಾಸ್ಯೆಗೆ ರೆಡಿ ಮಾಡ್ಕೋ ರೀತಿ ಚಟ್ನಿ ಮಾಡೋದಾಗ್ಲಿ, ಎಣ್ಣೆಗಾಯಿ ಮಾಡೋದಾಗ್ಲಿ, ಎಳ್ಳು ಹೋಳ್ಗಿ, ಶೇಂಗಾದ ಹೋಳ್ಗಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಇವೆಲ್ಲವೂ ಹೆಚ್ಚಾಗಿ ಎಳ್ಳನ್ನೇ ಬಳಕೆ ಮಾಡ್ತಾರೆ. ಇದರಲ್ಲಿ ನಾನಾ ರೀತಿಯ ಪಲ್ಯ, ತಿಂಡಿ, ಬಜ್ಜಿ ಎಲ್ಲ ನಾನಾ ರೀತಿಯ ತಿಂಡಿಗಳನ್ನು ಮಾಡ್ತಾರೆ. ಸೊ ರೈತಾಪಿ ವರ್ಗದವ್ರು ಎಲ್ಲರೂ ಕೂತು ಪೂಜೆ ಮಾಡಿ, ಎಲ್ಲ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ, ಪಾಂಡವ ರೀತಿ ಸ್ಥಾಪನೆ ಮಾಡಿದಂತ ಕಲ್ಲುಗಳಿಗೆ ಪೂಜೆ ಮಾಡಿ, ಆಮೇಲೆ ಎಲ್ಲರೂ ಸಹ ಕೂತು ಚರಗ ಚೆಲ್ಲಿ, ಆಮೇಲೆ ಎಲ್ಲರೂ ಕುಟುಂಬ ಸಮೇತರಾಗಿ ಒಟ್ಟಾಗಿ ಕೂತು ಸಹಭೋಜನ ಮಾಡಿ ಈ ಹಬ್ಬವನ್ನು ಸಂಭ್ರಮಿಸುತ್ತಾರೆ. ಸೊ ಆದ ಕಾರಣ ಎಳ್ಳಮವಾಸ್ಯೆಯನ್ನು ಒಂದು ಕುಟುಂಬ ಹಬ್ಬ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ಈ ಎಳ್ಳಮವಾಸ್ಯೆಯ ಮಹತ್ವವಾಗಿದೆ. ಸ್ನೇಹಿತರೆ, ನಿಮ್ಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತ ಅಂದ್ರ, ಚರಗ ಚೆಲ್ಲೋ ಹಬ್ಬಕ್ಕೆ ಇನ್ನೊಂದು ವೈಜ್ಞಾನಿಕ ಕಾರಣನೂ ಐತಿ. ಅದು ಏನಪ್ಪಾ ಅಂತ ಅಂದ್ರ, ಈಗ ಎಳ್ಳಮವಾಸ್ಯೆ ಸಮಯದಾಗ ಹಿಂಗಾರು ಬೆಳೆಗಳು ಬೆಳೆದಿರ್ತಾರಲ್ಲ ರೈತರು, ಉತ್ತರ ಕರ್ನಾಟಕ ಸೈಡ್ ಜೋಳ ಮತ್ತು ಕಡ್ಲಿಯನ್ನು ಬೆಳೆದಿರ್ತಾರೆ. ಸೊ ಜೋಳದ ಮಧ್ಯದಾಗಿರೋ ಕಡ್ಲಿಗೆ ಹುಳಗಳು ಬಂದು ಹುಳ ತಿಂತಿರ್ತಾವ. ಅದು ಹೂವಿಗೆ, ಹೂವು ಅಥವಾ ಕಾಯಿ ಇರ್ತಲ್ಲ, ಸೊ ಆ ಕಾಯಿಗೆ ಹುಳಗಳು ಬಂದು ಆ ಬೆಳೆನ ನಾಶ ಮಾಡ್ತಿರ್ತಾವು. ಸೊ ಈ ತರ ಎಳ್ಳಮವಾಸ್ಯೆಗೆ ನಾನಾ ರೀತಿಯ ಖಾದ್ಯಗಳನ್ನು ಅಥವಾ ಎಳ್ಳು ಹೋಳಿಗೆ, ಬೆಲ್ಲ ಇಂಥವೆಲ್ಲ ಚೆಲ್ತೀವಲ್ಲ, ಅದನ್ನ ತಿನ್ನೋಕೆ ಅಂತ ಹೇಳ ಹಕ್ಕಿಗಳು ಹೊಲಕ್ಕೆ ಬರ್ತಾವೆ. ಸೊ ಆ ಟೈಮ್ನಾಗ ಆ ಹುಳಗಳು ಇರ್ತಾವಲ್ಲ, ಆ ಹಕ್ಕಿಗಳು ಆ ಹುಳಗಳನ್ನ ತಿಂದು ಬೆಳೆಗಳನ್ನ ಕಾಪಾಡ್ತಾವು. ಇದರಿಂದ ಹುಳಗಳ ನಿಯಂತ್ರಣ ಆಗ್ತಾವು ಅನ್ನೋದು ಒಂದು ವೈಜ್ಞಾನಿಕ ಕಾರಣನೂ ಈ ಎಳ್ಳಮವಾಸ್ಯೆ ಹಬ್ಬಕ್ಕೆ ಐತಿ. ಇನ್ನ ಸ್ನೇಹಿತರೆ, ಪುರಾಣದ ಪ್ರಕಾರ ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅಂತ ಹೇಳ್ಬೇಕಂತ ಅಂದ್ರೆ, ಪುರಾಣದಲ್ಲಿ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೆದಾಗ ಆ ಯುದ್ಧದೊಳಗ ಸಾಕಷ್ಟು ಜನ ಸಾವನ್ನಪ್ಪಿರ್ತಾರೆ. ಸೊ ಮಡಿದಂತಹ ಅವರ ಬಂಧು ಮಿತ್ರರಿಗಾಗಿ ಪಿಂಡ ಪ್ರದಾನ ಮಾಡಿದ ದಿನ ಆಗಿದ್ದರಿಂದ ಇದನ್ನ ಎಳ್ಳಮವಾಸ್ಯೆ ಅಂತ ಆಚರಣೆ ಮಾಡಲಾಗುತ್ತೆ. ಅಂತಿರಲ್ಲ ಆದ್ರೂ ಬಂದ ಬಿಟ್ಟಿ.
ಶೇಂಗಾ ಚಟ್ನಿ ಹಾಕ್ರಿ. ಶೇಂಗಾ ಚಟ್ನಿ ಹಾಕ್ಸ್ಕೋಬೇಕಿಲ್ಲ? ಅದು ಶೇಂಗಾ ಚಟ್ನಿ ಅದು ಹೌದು, ಕೇಳ್ಬೇಕಾರೆ ಸ್ನೇಹಿತರೆ, ಎಳ್ಳಮಾವಾಸ್ಯೆಯ ಮಹತ್ವದ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ನಾನು ಅಭಿಪ್ರಾಯ ಪಟ್ಟಿದ್ದೇನೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಈ ಲಾಗ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೆಕ್ಸ್ಟ್ ಮತ್ತೊಂದು ಲಾಗ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.